18ನೇ ಲೋಕಸಭೆಯ ಸಂಸತ್ ಅಧಿವೇಶನಕ್ಕೆ ಎರಡನೇ ದಿನ. ಮೊದಲ ದಿನ 280 ಸಂಸದರಿಂದ ಪ್ರಮಾಣ ವಚನ ಸ್ವೀಕಾರ ಆಯಿತು. ಹಂಗಾಮಿ ಸ್ಪೀಕರ್ ಭರ್ತೃಹರಿ ಮೆಹತಾಬ್ ಪ್ರತಿಜ್ಞಾವಿಧಿ ಬೋಧನೆ ಮಾಡಿದ್ರು. ನಾಳೆ ಲೋಕಸಭೆ ನೂತನ ಸ್ಪೀಕರ್ ಆಯ್ಕೆ ಆಗುತ್ತೆ. ಇದೇ ಇಂಟ್ರೆಸ್ಟಿಂಗ್ ಆಗಿದೆ, ಯಾರು ಸ್ಪೀಕರ್ ಆಗಿ ಆಯ್ಕೆ ಆಗ್ತಾರೆ ಅಂತ. ಜೂನ್ 27ನೇ ತಾರೀಕು ರಾಷ್ಟ್ರಪತಿ ಭಾಷಣ ಇರುತ್ತೆ. ಜುಲೈ 2 ಅಥವಾ 3ಕ್ಕೆ ಮೋದಿ ಭಾಷಣ ಇರುತ್ತೆ. ಪ್ರಶಾಂತ್, ಎರಡನೇ ದಿನದ ಅಧಿವೇಶನ. ಒಂದು ಸಣ್ಣ ಕರೆಕ್ಷನ್. ಆಗ ನಾನು ಕಹಳೆ ಅದು ಪತ್ರಿಕೆ, ಭುಗಿಲು ಅನ್ನುವ ಪುಸ್ತಕ ಕರ್ನಾಟಕದ ಒಟ್ಟಾರೆ ತುರ್ತು ಪರಿಸ್ಥಿತಿಯ ಅಕೌಂಟ್ ಅದರಲ್ಲಿದೆ. ಭುಗಿಲು ಪುಸ್ತಕ ನನಗೆ ಎಕ್ದಮ್ ಅದು ಕಹಳೆ ಅಂತ ನೆನಪಿಗೆ ಬಂತು. ಭಾವನಾ, ಪಾರ್ಲಿಮೆಂಟ್ನ ಮೊದಲ ದಿನದ ಅಧಿವೇಶನ ಶುರುವಾಗಿದೆ. ನಿನ್ನೆ ಪ್ರೋಟೆಮ್ ಸ್ಪೀಕರ್ ಆಗಿ ಭರ್ತೃಹರಿ ಮೆಹತಾಬ್ ಇದ್ದಾರೆ. ಪ್ರೋಟೆಮ್ ಸ್ಪೀಕರ್ ನೇಮಕವೂ ಕೂಡ ಒಂದು ವಿವಾದ ಆಯಿತು. ಯಾಕಂದರೆ ವಿಪಕ್ಷಗಳು ಹೇಳ್ತಾ ಇವೆ, ಇಲ್ಲ ಪ್ರೋಟೆಮ್ ಸ್ಪೀಕರ್ 8ನೇ ಬಾರಿ ಆಯ್ಕೆಯಾಗಿರುವ ಕುನಕೊಡಿ ಸುರೇಶ್ರನ್ನ ಮಾಡಬೇಕಿತ್ತು ಅಂತ. ಬಟ್ ಸರ್ಕಾರ ಹೇಳ್ತಾ ಇದೆ, ಇಲ್ಲ ಕುನಕೊಡಿ ಸುರೇಶ್ ಅವ್ರದ್ದು 2 ಬಾರಿ ಗ್ಯಾಪ್ ಆಗಿದೆ. ಭರ್ತೃಹರಿ ಮೆಹತಾಬ್ ಸತತವಾಗಿ 7 ಬಾರಿ ಆಯ್ಕೆಯಾಗಿದ್ದಾರೆ. ಹೀಗಾಗಿ ಅವರನ್ನು ಪ್ರೋಟೆಮ್ ಸ್ಪೀಕರ್ ಆಗಿ ನೇಮಕ ಮಾಡಿದ್ದೀವಿ. ಅದರ ಬಗ್ಗೆ ಕೂಡ ಒಂದು ವಿವಾದ ಆಯಿತು. ಇವತ್ತು ಹೊಸ ಸಂಸದರ ಪ್ರಮಾಣ ವಚನ ಮುಗಿದ ನಂತರ ಹೊಸ ಸ್ಪೀಕರ್ ಆಯ್ಕೆ ನಡೆಯುತ್ತೆ. ಯಾರು ಸ್ಪೀಕರ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಈಗ ಭರ್ತೃಹರಿ ಮೆಹತಾಬ್ ಅವರನ್ನೇ ಹೊಸ ಸ್ಪೀಕರ್ ಆಗಿ ಮಾಡ್ತಾರಾ, ಪುರಂದರೇಶ್ವರಿ ಅವರನ್ನು ಮಾಡ್ತಾರಾ, ಕಳೆದ ಬಾರಿ ಓಂ ಬಿರ್ಲಾ ಇದ್ದರು ಅವರನ್ನು ಕಂಟಿನ್ಯೂ ಮಾಡ್ತಾರಾ, ಇದರ ಬಗ್ಗೆ ಸ್ಪಷ್ಟತೆ ಇಲ್ಲ. TDP ಕೂಡ ನಮಗೆ ಸ್ಪೀಕರ್ ಸ್ಥಾನವನ್ನು ಬಿಟ್ಕೊಡಿ ಅಂತಕ್ಕಂಥದ್ದನ್ನು TDP ಕೇಳ್ತಾ ಇದೆ. ಹೀಗಾಗಿ ಪುರಂದರೇಶ್ವರಿ ಅವರನ್ನು ಮಾಡಿ ಮಹಿಳಾ ಕೋಟಾನೂ ಆಗುತ್ತೆ, ಪುರಂದರೇಶ್ವರಿ ಆಂಧ್ರದವರು ಆಗ್ತಾರೆ, ಅವರಿಗೆ ಕೊಟ್ಟಂತಾಗತ್ತೆ. ಆ ರೀತಿ ಏನಾದರೂ ಯೋಚನೆ ಮಾಡಲಾಗ್ತಿದೆಯಾ? ನಾಳೆ ಸ್ಪಷ್ಟ ಆಗುತ್ತೆ. ನಾಡಿದ್ದು 18ನೇ ಲೋಕಸಭೆಯನ್ನು ಉದ್ದೇಶಿಸಿ ರಾಷ್ಟ್ರಪತಿಗಳು ಭಾಷಣ ಮಾಡ್ತಾರೆ. ಜುಲೈ 2 ಅಥವಾ 3ಕ್ಕೆ ಪ್ರಧಾನಮಂತ್ರಿಗಳ ಉತ್ತರ ಮತ್ತು ಅಲ್ಲಿ ವೋಟಿಂಗ್ ಕೂಡ ನಡೆಯುತ್ತೆ. ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನೆಯ ಮೇಲಿನ ಚರ್ಚೆ. ಜುಲೈ 23ಕ್ಕೆ ಕೇಂದ್ರದ ಬಜೆಟನ್ನು ಮಂಡಿಸಲಾಗುತ್ತೆ. ಇದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇದೆ. ಆದರೆ ನಿನ್ನೆಯಿಂದಲೇ ನಾವು ನೋಡ್ತಾ ಇದ್ದೀವಿ, ನೀಟ್ನ ಪ್ರಶ್ನೆ ಇರ್ಬೋದು, ಪ್ರೋಟೆಮ್ ಸ್ಪೀಕರ್ ಆಯ್ಕೆ ಇರ್ಬೋದು, ವಿಪಕ್ಷಗಳು ಆಕ್ರಮಣಕಾರಿಯಾಗಿವೆ. ದ್ಯಾಟ್ ಇಸ್ ಅ ಗುಡ್ ಸೈನ್ ಆಫ್ ಡೆಮೋಕ್ರಸಿ. 10 ವರ್ಷಗಳವರೆಗೆ ಅದನ್ನು ನಮ್ಗೆ ನೋಡ್ಲಿಕ್ಕೆ ಸಿಕ್ಕಿರಲಿಲ್ಲ. ಬಟ್ ಈಗ ವಿಪಕ್ಷಗಳು ಆ್ಯಕ್ಟಿವ್ ಆಗ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಐ ಹೋಪ್ ಪಾರ್ಲಿಮೆಂಟ್ನಲ್ಲೊಂದು ಸಂವಾದ, ಒಂದು ಡಿಬೇಟ್ ನೋಡ್ಲಿಕ್ಕೆ ಸಿಗುತ್ತೆ. 10 ವರ್ಷಗಳಿಂದ ಅದು ನೋಡ್ಲಿಕ್ಕೆ ಸಿಗ್ತಾ ಇರಲಿಲ್ಲ. ಎಸ್, ಇಂಟ್ರೆಸ್ಟಿಂಗ್ ಇರುತ್ತೆ ಈ ಬಾರಿ. ಇದರೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ. ಆ ಡಿಬೇಟ್ಗಳು ಪ್ರಜಾಪ್ರಭುತ್ವವನ್ನು ಇನ್ನಷ್ಟು ಸುಂದರಗೊಳಿಸ್ತವೆ. ಥ್ಯಾಂಕ್ ಯು ಪ್ರಶಾಂತ್, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.